ಇದು ತುಂಬ ನಾನು ಇದುವರೆಗೂ ಮಾತಾಡಿಲ್ಲ ಈ ವಿಚಾರ ಬಗ್ಗೆ. ತುಂಬ ಗಂಭೀರವಾದಂಥ ವಿಚಾರ. ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾ ಹರ್ಟ್ ಆಗುತ್ತೆ ಇವರೇ, ತುಂಬಾ ನೋವಾಗುತ್ತೆ. ಎಷ್ಟೋ ನಾವು ಮೆಚೂರಿಟಿ ಇದ್ದರೂ ನಮಗೆ ಲೈಫಲ್ಲಿ ಬದುಕನ್ನು ತುಂಬ ನೋಡಿದ್ವು, ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ. ಸಣ್ಣದೊಂದು ಕಮೆಂಟ್ಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮ್ಗೆ ಅನಿಸುತ್ತೆ ಸಮ್ಟೈಮ್ಸ್, ಕಲಾವಿದೆಯಾಗಿ ಹೆಣ್ಮಕ್ಳಾಗಿ. ಬಟ್ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ. ನಾವು ಎಷ್ಟೋ ಕಡೆ ಕೇಳಿದ್ದೀವಿ, ಆ ಒಂದು ಕೆಟ್ಟ ಕಮೆಂಟಿಂದ ಅವರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದ್ದಾವೆ. ಆ ಅವಮಾನಗಳನ್ನು ಸಹಿಸ್ಕೊಳಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೊಂದೊಂದು ಸರಿ ಏನೋ ಅಂತಾರೆ, ಪ್ರಾಣ ಹೋಗೋಷ್ಟು ನೋವಾಗುತ್ತೆ ಇವರೇ. ಅವ್ರಿಗೆ ಮಾಡೋವಂಥ ಕಮೆಂಟ್ಗಳು, ಅವರು ಯೂಸ್ ಮಾಡೋವಂಥ ಪದಗಳು. ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸೋವಂಥ ಪದಗಳಿದೆಯಲ್ಲ, ಅದನ್ನು ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಎದ್ದು ಬಂದು ಕೆಲಸ ಮಾಡೋದು ನಮಗೆ ಅದು ಸುಲಭವಾದ ಟಾಸ್ಕ್ ಏನಲ್ಲ. ನನ್ನನ್ನು ವಾರಾನುಗಟ್ಟಲೆ ಕುಗ್ಗಿಸ್ಬಿಟ್ಟಿದೆ. ಮತ್ತೆ ನಾನು ಎದ್ದು ಬಂದಿದ್ದೀನಿ ಅಂದರೆ ನನಗೆ ಅತ್ಯಂತ ದೊಡ್ಡ ಶಕ್ತಿ ತೊಗೊಂಡು ಮತ್ತೆ ನಾವು ಎದ್ದು ಬರ್ತೀವಿ. ಪ್ರತಿಯೊಂದು ಕಮೆಂಟ್ ಫೇಕ್ ಅಕೌಂಟ್ಗಳಿಂದ ಬರುತ್ತೆ. ನಿಜವಾದವರು ಅಥವಾ ಬುದ್ಧಿಜೀವಿಗಳು ತಿಳಿದಿರೋರು ಯಾರಾದರೂ ಕಮೆಂಟ್ ಮಾಡಿದ್ರೆ ಅದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೋದು. ಆದರೆ ಫೇಕ್ ಅಕೌಂಟ್ಗಳಿಂದ ಕೇವಲ ಅಶ್ಲೀಲವಾದ ಪದಗಳನ್ನು ಒಬ್ಬ ಹೆಣ್ಮಗಳ ಮೇಲೆ ಯೂಸ್ ಮಾಡ್ತಾ ಕೆಟ್ಟಗಳ ಕಮೆಂಟ್ ಹಾಕೋದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ. ಅದನ್ನು ಸಹಿಸ್ಕೊಂಡು ಯಾವ ಹೆಣ್ಮಗಳು ಇದು ಓಕೆ, ಇದೊಂದು ಕೆಟ್ಟ ಕಮೆಂಟು ಎಲ್ಲರೂ ಮಾಡ್ತಾರೆ ಅಂತ ಈಸಿಯಾಗಿ ಲೈಫನ್ನು ತೊಗೊಂಡು ಹೋಗೋಕ್ಕೆ ಅಷ್ಟು ಸುಲಭವಾಗಿ ಆಗೋದೇ ಇಲ್ಲ. ನಾನು ಯಾವಾಗಲೂ ಎಲ್ಲರೂ ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತಾಗ ಹೇಳ್ತೀನಿ, ಈ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು, ಫೇಸ್ಬುಕ್ ಅಕೌಂಟ್ಗಳು ಮಾಡುವಾಗ ಯಾಕೆ KYC ಮಾಡಬಾರ್ದು ಅಂತ. ಅಂದರೆ ಯಾರು ಈ ಅಕೌಂಟ್ ಹೋಲ್ಡರ್ ಇದ್ದಾರೋ ಅವ್ರು ಒಳ್ಳೆಯದೋ ಕೆಟ್ಟದೋ ಅವರ ಹಕ್ಕು, ವಾಕ್ ಸ್ವಾತಂತ್ರ್ಯವನ್ನು ನಾವು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಆದರೆ ಒಬ್ಬರ ಜೀವನೇ ಹೋಗೋಷ್ಟು ನೋವಾಗೋಷ್ಟು ಕೆಟ್ಟ ಕಮೆಂಟ್ಗಳು ಮಾಡಿದಾಗ ಅಟ್ಲೀಸ್ಟ್ ಯಾರು ಮಾಡಿದ್ರು ಅಂತ ಅದನ್ನು ಕಂಡುಹಿಡಿಯೋಕ್ಕವರು ಆಗುತ್ತಲ್ಲ, ಯಾಕೆ KYC ಮಾಡಲ್ಲ ಹೀಗಂತೆಲ್ಲ ನಾವು ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತೀವಿ ಅಷ್ಟೇ. ಕಮೆಂಟ್ ಅನ್ನೋದು ತುಂಬಾ ಹರ್ಟ್ ಮಾಡುತ್ತೆ, ತುಂಬಾ ನೋವು ಮಾಡುತ್ತೆ. ಅದನ್ನು ನಾನು ಅನುಭವಿಸಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.